ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ನಿಧನಕ್ಕೆ ಕರುನಾಡು ಕಂಬನಿಯನ್ನು ಮಿಡಿದಿದೆ. ನೆಚ್ಚಿನ ನಾಯಕನ ಅಗಲಿಕೆ ಕಂಡು ಕಣ್ಣೀರ ಧಾರೆಯನ್ನು ಸುರಿಸಿದೆ. ಹಲವು ರಾಜಕೀಯ ಗಣ್ಯರು ಅಂತಿಮ ನಮನವನ್ನು ಸಲ್ಲಿಸಿದರು. ನೋಡಿ, ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಿರ್ಬೋದು, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಹಾಗೆ ಕಾಂಗ್ರೆಸ್ ನಾಯಕಿ ಮೋಟಮ್ ಆಗಿರ್ಬೋದು, ಮಾಜಿ ಸಚಿವ ಎ ಮಂಜು ಕೂಡ ಅವ್ರನ್ನ ಸ್ಮರಿಸಿದರು. ಯಾಕಂತ ಹೇಳಿದ್ರೆ, ಈ ರಾಜ್ಯವನ್ನು ಕಂಡಂತಹ ಒಬ್ಬ ಅಪರೂಪದ ಅತ್ಯದ್ಭುತ ಸರಳ ಸಜ್ಜನಿಕೆಯ ಒಂದು ಚಾಣಾಕ್ಷತನ ಹೊಂದಿದ್ದಂತಹ ರಾಜಕಾರಣಿ ಅಂದರೆ ಅದು ಎಸ್.ಎಂ. ಕೃಷ್ಣ ಅವರು. ಯಾವುದೇ ಕಳಂಕ ಇಲ್ಲದೆ ನಿಷ್ಠೆ, ಪ್ರಾಮಾಣಿಕತೆ, ಸಂಯಮ, ತಾಳ್ಮೆಯಿಂದ ಇದ್ದಂತಹ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು. ಹಾಗಾಗಿ ಅಜಾತಶತ್ರು ಅವರು. ಎಲ್ಲ ಪಕ್ಷದಲ್ಲೂ ಕೂಡ ಅವರಿಗೆ ಸ್ನೇಹಿತರಿದ್ದಾರೆ, ಅಭಿಮಾನಿಗಳಿದ್ದಾರೆ, ಬೆಂಬಲಿಗರಿದ್ದಾರೆ. ಇವತ್ತು ಕೂಡ ಸದಾಶಿವನಗರದಲ್ಲಿ ಅವರ ಆಪ್ತರ ಜೊತೆಗೆ ರಾಜಕೀಯ ಗಣ್ಯರು ಕೂಡ ಎಲ್ಲ ಪಕ್ಷಾತೀತವಾಗಿ ಅವ್ರನ್ನ ಸ್ಮರಿಸಿದ್ದಾರೆ. और देश के विकास में निरंतर सक्रिय वाले महान नेता, सरकार के पूर्व मुख्यमंत्री, भारत सरकार के पूर्व विदेश मंत्री और महाराष्ट्र के राज्यपाल रहे ಒಬ್ಬ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ನಮ್ಮೆಲ್ಲರಿಗೂ ಸಹ ಅತೀವಾಗಿರ್ತಕ್ಕಂಥ ಒಂದು ನೋವನ್ನು ತಂದುಕೊಟ್ಟಿದೆ. ಮುಖ್ಯಮಂತ್ರಿಗಳಾಗಿ, ರಾಜ್ಯಪಾಲರಾಗಿ ಮತ್ತು ಕೇಂದ್ರದ ಸಚಿವರಾಗಿ ಯಾವ್ಯಾವ ಹುದ್ದೆಗಳನ್ನು ಅವರು ಅಲಂಕರಿಸಿದ್ರೋ ಎಲ್ಲ ಹುದ್ದೆ ಅಥವಾ ಜವಾಬ್ದಾರಿಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣಾಜಿಯವರು. ನಾನು ಕೂಡ ಶಾಸಕನಾದ ಮೇಲೆ, ರಾಜ್ಯದ ಅಧ್ಯಕ್ಷ ಆದಮೇಲೂ ಸಹ ಹಲವಾರು ಬಾರಿ ಬಂದು ಅವ್ರನ್ನ ಭೇಟಿ ಮಾಡಿ ಅವರ ಮಾರ್ಗದರ್ಶನವನ್ನು ಪಡಿತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೆ. ಅಂಥೊಬ್ಬ ಹಿರಿಯ ರಾಜಕಾರಣಿ ಮತ್ತು ಬೆಳಗ್ಗೆ ಈ ಸುದ್ದಿ ಎಸ್.ಎಂ. ಕೃಷ್ಣ ಅವರು ನಮ್ಮ ಮಧ್ಯೆ ಇಲ್ಲ ಅನ್ನೋ ಸುದ್ದಿ ತಿಳಿದು ನಮ್ಮೆಲ್ಲರಿಗೂ ಆಘಾತ ಆಗಿದೆ. ಯಾಕಂದರೆ ಅವ್ರ ಜೊತೆ ಭಾಳ ಒಡನಾಟ ಇತ್ತು ನಮಗೆ. ನಾವೆಲ್ಲ ಯಾವೇ ಅಧಿಕಾರ ಬಂದಂಥ ಸಂದರ್ಭದಲ್ಲೂ ಕೂಡ ನಾವು ಸ್ವೇರಿಂಗ್ ಸೆರೆಮನಿ ಮುಗಿಸ್ಕೊಂಡು ಎಸ್.ಎಂ. ಕೃಷ್ಣ ಅವ್ರ ಮನೆಗೆ ಬಂದು ಅವ್ರ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾಯಿದ್ವಿ. ಮತ್ತು ಅವರ ಪ್ರತಿ ಹುಟ್ಟು ಹಬ್ಬ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅವರ ಮಾರ್ಗದರ್ಶನ ಪಡಿತಾಯಿದ್ರಿ. ಅವ್ರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ಬಂದ ಸಂದರ್ಭದಲ್ಲೂ ಕೂಡ ಬಂದು ಅವರನ್ನು ಗೌರವಾರ್ಪಣೆ ಮಾಡಿ ಹೋಗಿದ್ರು. ನಮ್ಮೆಲ್ಲರಿಗೂ ಬೆಂಗಳೂರಿನ ಜನ ವಿಶೇಷವಾಗಿ ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಹೆಸರನ್ನು ಕೊಟ್ಟಂಥವ್ರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬೆಳಿಬೇಕಾದ್ರೆ ಎಸ್.ಎಂ. ಕೃಷ್ಣ ಅವರ ಪಾತ್ರ ಭಾಳ ದೊಡ್ಡದಿದೆ. ಅವರು ಅದೇ ರೀತಿ ಕ್ರೀಡಾ ಪ್ರೇಮಿ. ನಿಜವಾಗ್ಲೂ ರಾಜಕೀಯದಲ್ಲಿ ನನ್ನನ್ನು ಮುಂದೆ ತಂದು ನನಗೆ ರಾಜಕೀಯದಲ್ಲಿ ವಾಯ್ಸನ್ನು ಕೊಟ್ಟಂಥವ್ರು ಎಸ್.ಎಂ. ಕೃಷ್ಣ ಅವರು. ನಾನು ಈ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಸ್ಪೀಕರ್ ಆಗಿದ್ದಾಗೂ ತುಂಬ ನನಗೆ ಎನ್ಕರೇಜ್ ಮಾಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ರು. ಮತ್ತು ನಾವು ಏನೇ ಹೇಳಿದರೂ ಕೂಡ ತುಂಬ ಗಂಭೀರವಾಗಿ ತೆಗೆದುಕೊಳ್ತಾಯಿದ್ರು. ಒಂದು ಸಾರಿ ಬಡ್ಜೆಟ್ ಸೆಷನ್ನಲ್ಲಿ ಎಲ್ಲ ಮಿನಿಸ್ಟ್ರು ಊಟ ಹಾಕ್ತಾಯಿದ್ರು. ಕೆಲವು ಮಧ್ಯಾಹ್ನ ಬಂದ ಮಂತ್ರಿಗಳು, ಶಾಸಕರು ನಿದ್ದೆ ಹೊಡಿತಿದ್ರು. ನಾವು ಕೃಷ್ಣ ಅವ್ರಿಗೆ ಒಂದು ಚೀಟಿ ಕಳಿಸಿದ್ವಿ. ಕೃಷ್ಣ ಸರ್, ನೀವು ಶಾಸಕರ ಹಿತರಕ್ಷಣೆ ಮಾಡೋದು ಸ್ಪೀಕರ್ ಅವರ ಧರ್ಮ. ಆದರೆ ಶಾಸನ ಸಭೆಯಲ್ಲಿ ನಿದ್ದೆ ಹೊಡೆಯೋರಿಗೆ ಏನಾದರೂ ಒಂದು ಮಾರ್ಗೋಪಾಯ ಮಾಡಬೇಕಲ್ಲ ಅಂತ ಹೇಳಿದಾಗ ಅವರು ನಮ್ಮನ್ನೆಲ್ಲ ನೋಡಿ ನಗಾಡಿ ಒಂದು ಮಾತು ಹೇಳಿದರು, ಒಂದು ಚೀಟಿ ಬರೆದು ಕಳಿಸಿದರು. ಮೋಟಮ್ನವ್ರೆ, ವೆರಿ ಸಾರಿ, ನಾನು ರಕ್ಷಣೆ ಮಾಡಬೇಕು, ಶಾಸಕರ ಹಿತರಕ್ಷಣೆ ಮಾಡಬೇಕು. ಆದರೆ ಶಾಸನ ಸಭೆಯಲ್ಲಿ ನಿದ್ದೆ ಹೊಡೆಯೋರಿಗೆ ಹಾಸಿಗೆ ಒದಗಿಸ್ಲಿಕ್ಕೆ ಆಗ್ತಾಯಿಲ್ಲ, ಅಸಹಾಯಕ ಅನ್ನೋ ಮಾತನ್ನು ಬರೆದು ಕಳಿಸಿದ್ರು. ನಾವೆಲ್ಲ ತುಂಬ ಅದನ್ನು ನೋಡಿ ನಾನು ಇನ್ನೂ ಆ ಚೀಟಿ ಇಟ್ಟಿದ್ದೀನಿ ಅನ್ನಿಸ್ತದೆ. ಆ ಥರ ಒಂದು ರೀತಿ ನಮ್ಮ ಮಾತಿಗೆ ತುಂಬ